ನಮಸ್ಕಾರ. ನಾನು ಒಂದು ಉತ್ತರ ಕೇಳಬೇಕಂತ ಆಸೆ ಬೀಳ್ತೀನಿ. ಇದು ಟೋಟಲ್ ಬಂಕು ಸುಮಾರು ಒಂದು 22 ವರ್ಷದಿಂದ ಇದ್ದಿದ್ದು. ಇದು ಒಂದೇ ಸಲ ಧನ್ ಅಂತ ಸ್ಟಾಪ್ ಆಯಿತು. ಬೇರೆ ನೋಡಿದರೆ ಯಾವ ಕಡೆನೂ ಬಂಕ್ ಓಪನ್ ಇಲ್ಲ. ಇವಾಗ ಜೀವನ ನಮ್ಮದು ಹೇಗೆ ನಡೆಸಬೇಕು ಅಂತ ಒಂಚೂರು ಅರ್ಥ ಆಗ್ತದಲ್ಲ. ಇವಾಗ ನೋಡಿ, ನನ್ನ 2 ಹೆಣ್ಮಕ್ಳು, 1 ಗಂಡು ಮಗು. ಇವಾಗ 2 ಮಕ್ಕಳಿಗೆ ಅಡ್ಮಿಷನ್ ಕಟ್ಟಬೇಕಂದ್ರೆ ಅಟ್ಲೀಸ್ಟು ಒಂದು 10,000 ಬೇಕು ಮ್ಯಾಕ್ಸಿಮಮ್ಮು ಕಟ್ಟೋಕ್ಕೆ. ಇವಾಗ 10,000 ಅಂತ ದೂರ 1,000 ಆಗಲ್ಲ. ಇವಾಗ ಗ್ಯಾಸ್ ಹಾಕ್ಕೊಂಡು ಬರೋ ತನಕ ಅರ್ಧ ದಿವಸ ಅಲ್ಲೇ ಹೋಗ್ಬಿಡುತ್ತೆ. ನೈಟು ಪೂರ್ತಿ ಜಾಗರಣೆ ಮಾಡಿ ಆಮೇಲೆ ಅರ್ಧ ದಿವಸದಲ್ಲಿ ಬಂದರೆ ಅದರಲ್ಲಿ ಏನು ದುಡಿಬೇಕು, ಕೊಡೋರಿಗೆ ಏನು ಕೊಡಬೇಕು, EMI ಇರಲಿ, ಅದು ಗಾಡಿದು EMI ಐತೆ, EMI ಹೇಗೆ ಕಟ್ಟಬೇಕು, ಮನೆ ಬಾಡಿಗೆ ಹೇಗೆ ಕಟ್ಟಬೇಕು, ಲೈಟ್ ಬಿಲ್ಲು, ಮೋಟ್ರ್ ಬಿಲ್ಲು ಎಲ್ಲದಕ್ಕೂ ಭಾಳ ತಲೆನೇ ನನಗೆ ಡಬಲ್ ಆಗಿಬಿಡ್ತದೆ. ನಾನು ಮೊನ್ನೆ ಕೂತ್ಕೊಂಡು ಏನು ಯೋಚನೆ ಮಾಡಿದೆ, ದಾರ ಹಾಕ್ಕೊಂಡು ಸತ್ತೋಗ್ಬಿಡೋಣ ಅಂತ ಯೋಚನೆ ಮಾಡಿದೆ. ಇದೇ ಥರ ಇದ್ದರೆ ಬೇರೆ ಏನೂ ಆಗಲ್ಲ ಗತಿ. ನಾವೆಲ್ಲ ದಾರ ಹಾಕ್ಕೊಂಡು ಇಲ್ಲ ಔಷಧಿ ತಿನ್ಕೊಂಡು ಸತ್ತೋಗ್ಬಿಡ್ಬೇಕು, ಆ ಥರ ಆಗಿಬಿಡುತ್ತೆ ರೀತಿ. ನಾನು ಸರ್ಕಾರದಿಂದ ಏನೋ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಕಡೆ ಸ್ವಲ್ಪ ಓಪನ್ ಮಾಡಿಬಿಟ್ರೆ ಗ್ಯಾಸ್ ಬಂಕು, ಏನೋ ಸ್ವಲ್ಪ ನಿಮ್ಮ ಕಡೆಯಿಂದ ನಮಗೆ ಸಹಾಯ ಸಿಗುತ್ತೆ. ಏನೋ ಒಂದು ಮನೆ ನಡೆಯೋ ಥರ ನೀವು ಆ ಥರ ಸಹಾಯ ಮಾಡಿಬಿಟ್ರೆ ಭಾಳ ಸಂತೋಷ ಆಗುತ್ತೆ ಸಾಹೇಬ್ರೆ. ಭಾಳ ಕಷ್ಟದಲ್ಲಿದ್ದೀನಿ. ಏನು ನೀವು ನಮ್ಮ ಮೇಲೆ ಕಣ್ಣಿಟ್ಬಿಟ್ರೆ ಭಾಳ ಖುಷಿಯಾಗತ್ತೆ. ಅಷ್ಟೇ ನಾನು ಹೇಳೋ ಉತ್ತರ ಅಷ್ಟೇ. ನನ್ನ ಹೆಸರು ಬಂದು ಅಶ್ರಫ್ ಪಾಷಾ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಇವಾಗ ಹೇಳಿ ಸರ್, ಗ್ಯಾಸು ಎಷ್ಟು ದಿನ ಬರ್ತದೆ? ಒಂದು 10 ಡೇಸ್ ಆಯಿತು ಇದು ಕ್ಲೋಸ್ ಆಗಿ ಗ್ಯಾಸ್ ಬಂತು. 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ ಸ್ಟಾಕು. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾ ಇದ್ದಾರೆ, ಗ್ಯಾಸ್ ಯಾವಾಗ ಬರುತ್ತೆ, ಏನು ಸ್ಟಾಕ್ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾರೆ. 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ವಿ, ಸ್ಟಾಕ್ ಸಿಗ್ತಾ ಇಲ್ಲ. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾನೆ ಇದ್ದಾರೆ. ಇನ್ನು ಥರ ತುಂಬ ಹಳೆ ಬಂಕು ಅಂತೀರಾ? 22 ವರ್ಷ ಆಯಿತು ಓಪನ್ ಆಗಿ, ತುಂಬ ಹಳೆ ಬಂಕು ಇದು. ಯಾವತ್ತೂ ಈ ಥರ ಆಗಿಲ್ಲ, ಹೀಗೆ ಫಸ್ಟ್ ಟೈಮ್ ಆಗಿರೋದು ಈ ಥರ. ಗ್ಯಾಸ್ ಸಿಗ್ತಾ ಇಲ್ಲ. ಯಾವತ್ತು ಬರ್ಬೋದು ನಿರೀಕ್ಷೆ? 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು? ಮಾರುತಿ ಅಂತ.